ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ನಮ್ಮ ಭಾರತ ಚಿತ್ರರಂಗದ ಹೆಸರಾಂತ ಸಾಹಸ ನಿರ್ದೇಶಕರಾದಂತಹ ರವಿ ವರ್ಮ ಸರ್ ಅವರು ಮೊದಲನೇ ಬಾರಿಗೆ ನಿರ್ಮಾಣವನ್ನ ಮಾಡ್ತಾ ಇರುವಂತಹ ರಕ್ಕಸ ಪರದೋಳು ಸಿನಿಮಾ ಇದಾಗಿದೆ. ಸೊ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಹಾಗೇನೆ ಈ ಸಿನಿಮಾದ ನಿರ್ದೇಶಕರು ರವಿ ಸಾರಂಗ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗೇನೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ವೆಂಕಟೇಶ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಸರ್ ಸಿನಿಮಾ ಕೆಲಸಗಳೆಲ್ಲ? ಫಾಸ್ಟ್ ಆಗಿ ನಡೀತಾ ಇದೆ. ಸರ್, ತಾವು ಹೇಳಿ. ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಅಂತ. ಒಂದು ರವಿ ಸಾರ್ ಡೈರೆಕ್ಷನ್ ಮಾಡಿರೋ ಫಿಲಮ್ ಅಲ್ಲಿ ನಾನು ಅವರು 30 ವರ್ಷದಿಂದ ಫ್ರೆಂಡು. ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, MLA ಪಾತ್ರ. ಅದನ್ನ ಬಳಸ್ತಾ ಇದ್ದೀನಿ. ಒಳ್ಳೆದಾಗಿ ಫಿಲಮ್ ಸಕ್ಸಸ್ ಆಗಿದೆ ಕೇಳ್ಬೋದು. ರಕ್ಕಸಪುರಗಳ ಸಿನಿಮಾದಲ್ಲಿ ರಾಕ್ಷಸರು ಯಾರು, ಮನುಷ್ಯರು ಯಾರು, ಇಲ್ಲಿ ಯಾರ ಮಧ್ಯೆ ಹೋರಾಟ ನಡೆಯುತ್ತೆ, ಏನ್ ಹೇಳ್ತೀರಾ ಸರ್? ಅದು ನೀವು ಫೆಬ್ರವರಿ 6th ವರೆಗೂ ಕಾಯ್ಲೇಬೇಕು. ಈಗಲೇ ಎಲ್ಲ ಹೇಳ್ಬಿಟ್ರೆ ಮತ್ತೆ ಏನ್ ಕ್ಯೂರಿಯಾಸಿಟಿ ಇರುತ್ತೆ. ನನಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಂತ ಅನ್ಸಿದೆ ಸರ್. ಎಲ್ಲಾ ಕಡೆ ನಾವು ಟೀಸರ್ ಅನ್ನ ನೋಡಿದಾಗ ಕೆಂಪು ಬಣ್ಣ ತುಂಬಾ ಹೈಲೈಟ್ ಆಗಿ ಕಾಣಿಸುವಂಥದ್ದು, ನಮ್ಗೆ ಬೆಂಕಿ ಕಾಣಿಸುವಂಥದ್ದು. ರಕ್ಕಸಪುರದ ಟೈಟಲ್ ನಲ್ಲಿ ಕೂಡ ಕೆಂಪು. ಮತ್ತೆ ಇಲ್ಲಿ ಸರಣಿ ಕೊಲೆಗಳು ನಡೆಯುತ್ತೆ, ಅಲ್ಲಿ ಹೆಂಗಸರು ಹುಟ್ಟಂತ ಸೀರೆ ಕೂಡ ಕೆಂಪು ಬಣ್ಣ ಅಂತದ್ದು. ಮತ್ತೆ ಲಾಸ್ಟ್ ನಲ್ಲಿ ಗೋಸ್ಟ್ ರೈಡರ್ ಆಗಿ ನಮ್ಮ ರಾಜ್ಬೀರ್ ಶೆಟ್ಟರ್ ಕಾಣಿಸ್ತಾರೆ ಇಲ್ಲಿ. ಸೊ ಈ ಕಥೆಗೂ ಕೆಂಪು ಬಣ್ಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದ್ರೆ ಯಾವ ರೀತಿ ಅಂತ? ಅದೇ ಹೇಳಿದ್ನಲ್ಲಮ್ಮ, ನೀವು ಸಿನಿಮಾನೇ ನೀವು ಕತೆ ಕೇಳ್ತಾ ಇದ್ರಲ್ಲ. ಮತ್ತೆ ಈ ಲೈನ್ ಎಲ್ಲ ಏನೇ ಇದ್ರು ಏನಂತಂದ್ರೆ, ಸಿನಿಮಾ 6ನೇ ತಾರೀಕು ಬರುತ್ತೆ. ನೀವು ನೋಡಿ, ನೀವು ಒಬ್ಬೊಬ್ರು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ನೀವು ಥಿಂಕ್ ಮಾಡ್ತೀರಾ ಅದಷ್ಟು ಕತೆ ಲೈನ್ಗಳೇ ಅನ್ಕೊಂತೀವಿ. ನೀವು ಒಬ್ರು ಇದನ್ನ ಥಿಂಕ್ ಮಾಡ್ಬೋದು, ಒಬ್ರು ಹೆಣ್ಮಕ್ಳು ಥಿಂಕ್ ಮಾಡ್ಬೋದು, ಒಬ್ರದ್ದು ರಾಜ್ಬೀರ್ ಶೆಟ್ಟಿ ಅವ್ರು ಥಿಂಕ್ ಮಾಡ್ಬೋದು, ಗೋಸ್ಟ್ ಥಿಂಕ್ ಮಾಡ್ಬೋದು. ಅದೆಲ್ಲ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಇಂದ ಇದು ಯೋಚನೆಗಳು. ಬಟ್ ಫೈನಲಿ ಏನು ಅನ್ನೋದು ಒಂದು ರಿಸಲ್ಟ್ ಬರ್ತೀವಿ. ಎಕ್ಸಾಮ್ ಬರೀಬೇಕಾದ್ರೆ ಒಂದೇ ಸರಿ ಬರೀಲ್ವಲ್ಲ ಆನ್ಸರ್ ಯಾರು? ಒಬ್ಬೊಬ್ರು ನಮ್ಮ ಮಕ್ಕಳು ಆನ್ಸರ್ ಬರದೇ ಬಿಡುತ್ತಾರೆ. ಅದ್ರಲ್ಲಿ ಯಾವ ಮಕ್ಕಳು ಕರೆಕ್ಟ್ ಆಗಿ ಅವ್ರಿಗೆ ಮಾರ್ಕ್ಸ್ ಸಿಗುತ್ತೆ. ಆ ರೀತಿ ನೀವು ನಿಮ್ಮ ಊಹೆ ಬಿಟ್ಟಿದ್ದು ಅಂದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂ ನೋಡಿ, ಇದಲ್ವಾ ನೋಡಿ, ಇದ ಅನ್ಕೊಂಡಿದ್ದು, ಇದಲ್ವಾ ಅದು ಅನ್ಕೊಂಡಿದ್ದು, ನಿಮ್ಗೆ ಅವಾಗ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರ್ತದೆ. ನೋಡಿ, ಅದು ನೀವು ನೋಡಿದಾಗಲೇ ಫೆಬ್ರವರಿ 6th ಗೊತ್ತಾಗುತ್ತೆ. ಏನಂದ್ರೆ ಮಾಸ್ಟರ್ ಹೇಳ್ತಾರದು ನೀವು ಕಥೆನ ಕೆಲವೊಂದು ಕೈ ಚಳಕಗಳು ಕ್ಯಾಮ್ರಾ ಮಂದಿ ಇರ್ತವೆ. ನಾವೇನೋ ಒಂದು ಹೇಳಿದ್ರು ಅವ್ರು ಅದೇ ಫೋಕಸ್ ಮಾಡಿರ್ತಾರೆ, ಅದನ್ನೇ ಇರಬೇಕು ಅಂತ ಹೇಳ್ಬಿಟ್ಟು ಬಣ್ಣದಲ್ಲಿ ಅವ್ರು ಆಟ ಆಡಿರ್ತಾರೆ. ಬಟ್ ಕತೆಗೂ ಅದು ಸಂಬಂಧ ಇರೋದ್ರಿಂದ ಅವರು ಇದು ಮಾಡಿದ್ದಾರೆ. ಎಲ್ಲೋ ಒಂದು ಕಣ್ಣಿಗೆ ಕಾಣದೇ ಇರುವಂತ ಒಂದು ಶಕ್ತಿ ಬಗ್ಗೆ ಸಿನಿಮಾ ಮಾತಾಡುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಸೀಡ್ ಮುಖ್ಯವಾಗಿ ಹೇಗೆ ಹುಟ್ಕೊಳ್ತು ಅಂತ. ಮತ್ತೇನು ಅದನ್ನೇ ಹೇಳಿದ್ರಲ್ಲ. ಸೀಡ್ ಅಂದ್ರೆ ಕತೆ ಹೇಗೆ ಹುಟ್ಕೊಂತು ಅಂತ ಹೇಳ್ಬೋದು. ಕತೆ ಹೇಗೆ ಹುಟ್ಕೊಂತು ಅನ್ನೋದಕ್ಕಿಂತ ಅದು ನಾವು ಮಾಸ್ಟರ್ ರವಿವರ್ಮ ಅವರು ಒಂದು 10 ವರ್ಷದಿಂದ ಪರಿಚಯ. ಮೀನ್ಸ್ ಅವ್ರ ರುಸ್ತು ಪಿಕ್ಚರ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ರೆಸ್ಟೋರೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಆಗ್ಲಿಂದನೂ ಮಾಸ್ಟರ್ದು ಒಂದು ಪ್ಯಾಷನ್ ಇತ್ತು. ಅವರು ಚಿಕ್ಕ ಇದರಿಂದ ಬೆಳೆದು ಬಂದವರು. ಅವರು ಅಂದ್ರೆ ನಾರ್ಮಲ್ ಆಗಿ ಬಂದಿದ ತಕ್ಷಣ ಒಂದು ಡೈರೆಕ್ಟ್ರು ಇಲ್ಲ, ಬಂದಿದ ತಕ್ಷಣ ಸ್ಟಂಟ್ ಮಾಸ್ಟರ್ ಆಗಲಿಲ್ಲ. ಬಿಗಿನಿಂಗ್ ಇಂದಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದಿತ್ತು. ಸೊ ಹಂಗೆ ಬಂದು ಸ್ಟಂಟ್ ಮಾಸ್ಟರ್ ಆಗಿ ಡೈರೆಕ್ಟರ್ ಆದ್ಮೇಲೆ ಅವ್ರಿಗೆ ಇನ್ನೊಂದಿತ್ತು, ಸಿನಿಮಾ ರಂಗದಲ್ಲಿ ಇನ್ನೇನಾದ್ರು ಮಾಡ್ಬೋದಾ, ಅವ್ರು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅವ್ರಿಗೊಂದು ಇಂಟ್ರೆಸ್ಟ್ ಇತ್ತು. ಸೊ ಒಳ್ಳೆ ಕಥೆಗಳಿದ್ರೆ ಏನಾದ್ರು ಮಾಡಿರೋದು, ನಾವು ಆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಇವರು ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಬಿಟ್ಕೊಡ್ಬೇಕು, ಅವು ಸಡನ್ ಆಗಿ ಒಂದು ಗ್ಯಾಪ್ ಎಲ್ಲ ಒಂದು ಕಲ್ಲೆಸೇಣ ಅನ್ನೋ ಥರ ಹೇಳಿ. ಸೊ ಆ ತರ ಇದು ಮಾಡಿ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿದ್ದು ಕತೆ ಮಾಡ್ಬೇಕು ಅಂತ ಆವಾಗ ಉಟ್ಕೊಂಡಿದ್ದೆ ಈ ಕತೆ. ಸೊ ಅದಾದ್ಮೇಲೆ ರಾಜ್ಬೀರ್ ಸರ್ ಕನೆಕ್ಟ್ ಆಗಿದ್ದು, ಆಮೇಲೆ ಪ್ರೊಡ್ಯೂಸರ್ ಮಾಸ್ಟರೇ ಮಾಡ್ತೀನಿ ಅಂತ ಹೇಳಿದ್ದು, ಅದೆಲ್ಲ ಹಂಗೆ ಬಂದಿತ್ತು. ನೀವು ಹೇಳ್ದಂಗೆ ಮಾಸ್ಟರ್ ಹಲವಾರು ವರ್ಷದಿಂದ ನಮ್ಮ ಇಂಡಸ್ಟ್ರಿನಲ್ಲಿ ಸಾಕಷ್ಟು, ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿನಲ್ಲೂ ಕೂಡ ನೀವು ಸಾಹಸ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ರಿ. ಯಾಕೆ ಸರ್ ಇಷ್ಟೊಂದು ಟೈಮ್ ತಗೊಂಡ್ರಿ ಅಂತ? ಅಂದ್ರೆ ಈ ಕಥೆನಲ್ಲಿ ನಿಮ್ಗೆ ಅಂತ ಒಂದು ವಾವ್ ಫ್ಯಾಕ್ಟರ್ ಯಾವ್ದು ಅನ್ನಿಸ್ತು? ಸೊ ಅದನ್ನ ನಿರ್ಮಾಣ ಮಾಡಲೇಬೇಕು ಅಂತ ಯಾವ ವಾವ್ ಫ್ಯಾಕ್ಟರ್ ಅನ್ನಿಸ್ತು? ಟೈಮ್ ತಗೊಂಡಿದ್ದಲ್ಲಮ್ಮ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಆಕ್ಚುಲಿ ಹೇಳುತ್ತಂದ್ರೆ, ಇವಾಗ ನಿರ್ಮಾಣ ಅನ್ನೋದು ಇಸ್ ನಾಟ್ ಎ ಈಸಿ ಜಾಬ್. ಅದೊಂದು ದೊಡ್ಡ ಜವಾಬ್ದಾರಿ ಇರೋಂಥ ಒಂದು ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು, ದುಡ್ಡಿರೋರು ಯಾರು ಬೇಕಾದ್ರೂ. ಬಟ್ ಸಿನಿಮಾನ ಪ್ರೀತಿಸಿ ಸಿನಿಮಾ ಮಾಡೋದು ತುಂಬಾ ಈಗಿನ ಜನರೇಷನ್ಲಿ ಬೆರಳೆಣಿಕೆ ಅಷ್ಟೇ ಸಿಗೋದಕ್ಕೆ ಇವತ್ತಿನ ಸಹ ಇಷ್ಟ ಆಗೋದು. ಅಂದ್ರೆ ಪ್ರತಿಯೊಬ್ರು ಸಿನಿಮಾ ಮಾಡ್ತಾರೆ, ಬಟ್ ಅದನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಮಾಡುವಂತ ಸಿನಿಮಾಗಳು ತುಂಬಾ ಹೆಸರು ಮಾಡಿರೋದು ನೀವು ನೋಡಿರ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಏನಂತಂದ್ರೆ, ನಾನು ಇಷ್ಟಪಡೋದಕ್ಕಿಂತ ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಯಾರ್ದು ಗುಡ್ ಲಕ್ ಇದೆಯೋ ಗೊತ್ತಿಲ್ಲ. ಇಲ್ಲ ರವಿದಿರ್ಬೋದು, ಅಥವಾ ನಮ್ದಿರ್ಬೋದು, ಇಲ್ಲ ರಾಜ್ ಸರ್ದಿದೆಯೋ, ಅಥವಾ ಪ್ರೇಮ್ ಸರ್ದಿದೆಯೋ, ಅಥವಾ KVN ಪ್ರೊಡಕ್ಷನ್ ಇದೆಯೋ, ಅಥವಾ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇದೆಯೋ, ಅಥವಾ ಯಾರಿದೆ ಅನ್ನೋದು ಗೊತ್ತಿಲ್ಲ. ಯಾರ್ದೋ ಒಂದು ಗುಡ್ ಲಕ್ಕಿಂದ ಇವತ್ತಿನ ದಿವಸ ಇಲ್ಲಿ ಗಂಟ ಬಂದು ಈ ಸಿನಿಮಾ ಈ ಮಟ್ಟಿಗೆ ನಿಂತಿದೆ. ಇನ್ನು ಇದನ್ನ ಯಶಸ್ಸು ತಗೊಂಡೋಗೋದು ಬಿಡೋದು ಎಲ್ಲ ಜನಗಳ ಕೈಲಿ ಸೇರಿರೋದು. ಅಣ್ಣವ್ರು ಹೇಳ್ತಾ ಇರ್ತಾರೆ, ನೀವು ಅಂದ್ರೆ ನಾನು ಇದನ್ನೆಲ್ಲ ಟ್ರಾವೆಲ್ ಮಾಡಿರೋದು ನಾನು ಕೇಳ್ಕೊಂಡ್ ಬಂದಿರೋದು. ಯಾರೋ ಒಬ್ರು ಕೇಳಿದ್ರಂತೆ, ಯಾರೋ ಅಲ್ಲ, ನಮ್ಮ ಉಪಿ ಸಾರ್ ಕೇಳಿದ್ರು, ಯಾರು ಕೇಳಿದ್ರು ಗೊತ್ತಿಲ್ಲ ಅಂತೆ.
ಏನಣ್ಣ ಬಂಗಾರದ ಮನುಷ್ಯ ಆ ರೇಂಜಿಗೆ ಯಾಕಣ ಹೋಯ್ತು ಸಿನಿಮಾ ಏನು ಅಂತದನ್ನ ಇದು ನಾನು ಮಾಡಿದಕ್ಕೆಲ್ಲ ಹೋಗಿದ್ದು ಸಿನಿಮಾ ಅದು ಅಲ್ಲಿ ಊರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಹಿಂದೆಗಡೆ ಯಾರೋ ಒಬ್ಬ ರೈತ ಓಡಾಡ್ತಿದ್ನಲ್ಲ ಅವನು ಒಳ್ಳೆತನ ನಮ್ಮ ಸಿನಿಮಾ ಇಲ್ಲಿ ಗಂಟೆ ಕರ್ಕೊಂಡ್ಬಂತು ಅಂತ. ಓಕೆ ಓಕೆ ಅಂದ್ರೆ ಯಾರ್ದೋ ಒಂದು ಬೆಸ್ಟ್ ವಿಶಸ್ ನಮ್ಮ ಸಿನಿಮಾ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಇವಾಗ ಈ ಮಟ್ಟಿಗೆ ಒಂದು ಈ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿ ಈ ಟೀಸರ್ನ ಆರ್ಗ್ಯಾನಿಕ್ ಆಗಿ ಇಷ್ಟೊಂದು ಒಂದು ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅದು ಯಾರ್ದು ಟಚ್ ಉಡ್ಡ ಗೊತ್ತಿಲ್ಲ. ಭಗವಂತ ಅವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ. ಸರಿ, ಇವಾಗ ನೀವು ಮಾಡುವಂತ ಕೆಲಸಗಳಲ್ಲಿ ಆಬ್ವಿಯಸ್ಲಿ ಅಲ್ಲಿ ತುಂಬಾ ಚಾಲೆಂಜಸ್ಗಳಿರುತ್ತೆ. ನಿರ್ಮಾಣ ಅನ್ನೋದು ಅದು ಕೂಡ ಸುಲಭವಾದ ಮಾತಲ್ಲ, ಅಲ್ಲೂ ಕೂಡ ತುಂಬಾ ಚಾಲೆಂಜಸ್ಗಳಿರುತ್ತೆ. ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ನಿಮ್ಗೆ ಮೋಸ್ಟ್ ಚಾಲೆಂಜಿಂಗ್ ಅನ್ಸಿದ್ದು ಯಾವುದು ಎರಡಕ್ಕೆ ಕಂಪೇರ್ ಮಾಡಿ? ನಿರ್ಮಾಣದಲ್ಲ, ಹೌದು, ನಿರ್ಮಾಣನ ಅಥವಾ ನಿಮ್ಮ ನನ್ಗೆ ಯಾವ್ದಿಲ್ಲ, ಎಲ್ಲ ಯಾವ್ದು ಸಿಗುತ್ತೆ ಆ ಕೆಲಸ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಹೋಗಿರೋದು ಇಲ್ಲಿವರೆಗೂ. ತಗೊಂಡ್ ಹೋಗಿರೋಂಥದ್ದು. ಆಸ್ ಎ ಫೈಟ್ ಮಾಸ್ಟರ್ ಆಗ್ಲೂ ಇದೇ ಆಗಿದ್ದು ಅಥವಾ ಡೈರೆಕ್ಟರ್ ಆದಾಗ್ಲೂ ಇದೇ ಆಯ್ತು, ಪ್ರೊಡಕ್ಷನ್ ಅಲ್ಲೂ ಅಷ್ಟೇ. ಸರ್ ಏನ್ ಬರುತ್ತೆ ನೋಡೋಣ, ಇವಾಗ ಇಳಿದ ಮೇಲೆ ತಾನೇ ಆಳ ಏನೋ ಗೊತ್ತಾಗುತ್ತೆ. ಹೌದು, ಇಳಿದ ಮೇಲೆ ಸ್ವಿಮ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಮಾಡೋಣ ನಡೀಲಿ ಅಂತ ನೋಡಿ. ಗೊತ್ತು ಅಲ್ಲ ಆಳ ಇದೆ ಅನ್ನೋದು ಗೊತ್ತು, ಸರಿ ಬೀಳೋಣ, ಸ್ವಿಮ್ ಮಾಡೋಣ, ಏನಾಗುತ್ತೆ ನೋಡೋಣ. ಪ್ರತಿಯೊಂದು ಸರಿ ಇವಾಗ ಕನ್ನಡ ಆಡಿಯನ್ಸ್ ಎಸ್ಪೆಷಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಇಷ್ಟಪಡ್ತಾರೆ. ಈ ರೀತಿಯಾದಂತಹ ಸಿನಿಮಾಗಳಿಗೆ ಜನ ಕೊಟ್ರೆ ಅವ್ರು ಬಂದು ಥಿಯೇಟರ್ ಬಂದು ನೋಡ್ತಾರೆ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಪ್ರೆಸೆಂಟೇಷನ್ ಅಲ್ಲಿ ಫೇಲ್ ಆಗ್ತಾ ಇದೀವ ಅಂತಾನೂ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಮೂರು ಜನದ ಒಪಿನಿಯನ್? ಇಲ್ಲಮ್ಮ, ಕನ್ನಡ ನಾನು ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಯಾವ ಪ್ರೆಸೆಂಟೇಷನ್ ಫೇಲ್ ಆಗಿಲ್ಲಮ್ಮ. ಎಲ್ಲರೂ ತುಂಬಾ ಇಷ್ಟಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಒಂದೇ ಒಂದು ಕೊರತೆ ಇದೆ, ಇಲ್ಲಿ ಕರೆಕ್ಟಾಗಿ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ನಮಗೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಸೇಲಿಂಗ್ ಇರ್ಬೋದು, ಕರೆಕ್ಟಾಗಿ ಒಂದು ಜನಗಳಿಗೆ ರೀಚ್ ಮಾಡೋಂಥ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಕರೆಕ್ಟಾಗಿ ಸಿಗ್ತಾರ ಇಲ್ಲ ಯಾವುದು. ಅದಿದ್ರೆ ಖಂಡಿತ ಯಾವುದೇ ನಿರ್ದೇಶಕರಾಗಿರ್ಬೋದು, ಯಾವುದೇ ಹೊಸ ಸಂಸ್ಥೆಗಳು ಬರೋರಾಗಿರ್ಬೋದು, ಯಾರೇ ಹೊಸ ಕ್ರಿಯೇಟ್ ಮಾಡೋ ಅಂಥ ಪ್ರತಿಯೊಬ್ಬ ಯಾರೇ ಅಂದ್ರೆ ಯಾರೇ ನಿರ್ದೇಶಕರಾಗಿರ್ಬೋದು, ಯಾರು ಬಂದ್ರೂ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಆ ಪ್ಲಾಟ್ಫಾರ್ಮ್ ಸಿಕ್ಬಿಟ್ರೆ ಮಾತ್ರ ಖಂಡಿತ ನಮ್ಮಲ್ಲಿ ಮಾಡಿದಿರೋಂಥ ಸಿನಿಮಾಗಳು ಯಾವುದೂ ಇಲ್ಲ. ಎಕ್ಸಾಂಪಲೇ ನಮ್ಮ KGF ಇರ್ಬೋದು, ಅಥವಾ ಕಾಂತಾರ ಇರ್ಬೋದು. ಅದಲ್ಲದೆ ಇರೋ ಚಿಕ್ಕ ಪುಟ್ಟ ಸಿನಿಮಾಗಳು ಬೇಜಾನಾಗಿದೆ. U-Turn ಇರ್ಬೋದು, ಎಷ್ಟು ಚಿಕ್ಕ ಸಿನಿಮಾ ಹೇಳ್ಬೇಕು ಅಂತ. ಆ ಥರ ತುಂಬಾ ಸಿನಿಮಾಗಳಿದ್ದಾವೆ. ಮುಂಗಾರು ಮಳೆ ಅವತ್ತು ಸಿನಿಮಾ ಚಿಕ್ಕ ಸಿನಿಮಾ, ಸೂಪರ್ ಶೋ. ಈಗ ರೀಸೆಂಟ್ ಆಗಿ ಹೇಳ್ಬೇಕಾದ್ರೆ ಸೂಪರ್ ಶೋ ಅಂದ್ರೆ ಕರೆಕ್ಟಾಗಿ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಇವಾಗ ಇದೇ ನೀವು ಮಲಯಾಳಂ ಸಿನಿಮಾಗಳೆಲ್ಲ ಅಷ್ಟೊಂದು ಜನ ಇಷ್ಟಪಡ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಅಥವಾ ಜಿ ಇರ್ಬೋದು, ಅಥವಾ ಬೇರೆ ನೆಟ್ಫ್ಲಿಕ್ಸ್ ಇರ್ಬೋದು, ಪ್ರತಿಯೊಂದು ಪ್ಲಾಟ್ಫಾರ್ಮು ಅವ್ರಿಗೆ ರೆಡಿ ಇದ್ದಾರೆ, ಬನ್ನಿ ಸಿನಿಮಾ ಮಾಡೋಣ ಅಥವಾ ನಾವು ಬೈ ಮಾಡ್ತೀವಿ. ಇಲ್ಲಿ ನಮ್ಗೆ ಆ ಥರ ಮತ್ಲಬ್ ಕರೆಕ್ಟಾಗಿ ಯಾರು ಸಪೋರ್ಟ್ ಮಾಡೋರು ಯಾರು ನಮ್ಗಿನ್ನೂ ಇಲ್ಲ. ಬೇರೆ ಎಣಿಕೆಗಳಷ್ಟೇ ಇರೋದು. ಇವಾಗ ಜಿ ಇರ್ಬೋದು ಅಥವಾ ಅಮೆಝಾನ್ ಇಲ್ಲ, ಎಲ್ಲೋ ಒಂದೊಂದು ತೊಗೊಳ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಇವಾಗ ಜಾಸ್ತಿ ತೊಗೊಂತಾರೆ ಜಿ ಬಿಟ್ರೆ, ಇನ್ನೊಂದು ಕಲರ್ಸ್ ಕನ್ನಡ ಒಂದೆರಡು ಬರ್ತವ್ರೆ. ಅದು ಬಿಟ್ರೆ ಜಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವಾಟ್ ಎವರ್ ಈ ತರ ಪ್ಲಾಟ್ಫಾರ್ಮ್ಗಳು ಸಿಕ್ಕಿದ್ರಮ್ಮ ಎಲ್ಲರೂ ತುಂಬಾ ಒಳ್ಳೊಳ್ಳೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ. ಎಲ್ಲರೂ ಖಂಡಿತ ಇದಕ್ಕಿಂತ ಬೆಸ್ಟ್ ಸಿನಿಮಾ ಮಾಡಕ್ಕೆ, ಯಾಕಂದ್ರೆ ನಮಗೂ ಯಾರೋ ಒಬ್ರು ಅವಕಾಶ ಕೊಟ್ಟಿದ್ಕೆ ನಾವು ಇವತ್ತಿನ ಸಲ ಅಲ್ಲಿ ಗಂಟೆ ಹೋಗಿರೋದು. ಮೋಹನ್ ಬಿ ಕೆರೆ ಅವ್ರಿಗೂ ಅವಕಾಶ ಕೊಟ್ಟಿದ್ಕೆ ಇವತ್ತಿನ ಸಲ ಟಾಕ್ಸಿಕ್ ಗಂಟೆ ಕೆಲಸ ಮಾಡಿರೋದು ಅಲ್ವಾ. ಹಾಗೆ ಪ್ರತಿಯೊಬ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ ಇದರಲ್ಲಿ. ಬಟ್ ಕರೆಕ್ಟಾಗಿ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಷ್ಟೇ, ಅದನ್ನ ವೇಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇವಾಗ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಚ್ಚಾಗಿ ಬರ್ತಿದೆ. ಅಂದ್ರೆ ಇವಾಗ ಈ ರೀತಿಯಾದಂತಹ ಸಿನಿಮಾಗಳನ್ನ ಜನ ಹೆಚ್ಚು ಇಷ್ಟಪಟ್ಟಿದ್ದಾರೆ. ಬಟ್ ಕೆಲವೊಂದು ಸಿನಿಮಾಗಳು ಬಂದ್ರು ಕೂಡ ಪ್ರೆಸೆಂಟೇಷನ್ ರೆಕಗ್ನೈಸ್ ಆಗ್ತಿಲ್ಲ. ಯಾಕೆ ಅಂತ ಪ್ರೆಸೆಂಟೇಷನ್ ಫೇಲ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಬ್ರು, ಎಲ್ಲರೂ ಅಲ್ಲ. ಪ್ರೆಸೆಂಟೇಷನ್ ಫೇಲ್ ಅಂತಲ್ಲ ಮೇಡಮ್, ಅದು ಇವಾಗ ಎಲ್ಲ ಕಂಟೆಂಟ್ಗಳೆಲ್ಲ ಮಾಡ್ತಿದ್ದಾರೆ, ಎಲ್ಲ ಆಯ್ತು. ಸಾರಿ ಹೇಳ್ದಂಗೆ ಅದೇ ಒಂದೇ ಒಂದು. ಈಗ ನಾವು ಮಾಡ್ತಿದೀವಿ ಅಂದ್ರೆ ಅದು ಮಾರ್ಕೆಟಿಂಗ್ ಮಾಡಿ ಅದನ್ನ ಥಿಯೇಟರ್ ತರೋದು ತುಂಬಾ ಕಷ್ಟಕರ ವಿಷಯ. ಈ ಮಾರ್ಕೆಟ್ ಮಾಡಿ ಥಿಯೇಟರ್ ತರೋಷ್ಟರಲ್ಲಿ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಸಮಸ್ಯೆ ಬರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಓಕೆ, ಈ ತರ ಕಂಟೆಂಟ್ಗಳು ಮಾಡಿಕೊಂಡು ಅದನ್ನ ತಗೊಬಂದು ಫಸ್ಟ್ ಸೇಫ್ ಝೋನ್ ಬರಬೇಕು ಅಂದ್ರೇನೆ ದೊಡ್ಡ ರಿಸ್ಕ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ. ಅದು ಸದ್ಯಕ್ಕೆ ಅಂದ್ರೆ ಮುಂದೆ ಸರಿ ಹೋಗ್ಬೋದು, ಹಿಂದೆ ಚೆನ್ನಾಗಿದ್ದಿರ್ಬೋದು, ಈಗಿನ ಪರಿಸ್ಥಿತಿ ಹಂಗಿದೆ ಅಷ್ಟೇ. ಸೊ ಮುಂದಿನ ಟೈಮ್ಗಳಲ್ಲಿ ಅದು ಬಂದ್ಬಿಟ್ಟು ಬದಲಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಯಾಕಂದ್ರೆ ಒಂದೊಂದು ಪಿಕ್ಚರ್ 1-2 ಸೇರಿದ್ರೇನೆ 3ನೇ ಪಿಕ್ಚರ್ ಬರೋದಕ್ಕೆ ಒಂದು ಇದಾಗುತ್ತೆ. 2-3 ಪಿಕ್ಚರ್ ಹಿಂಗೆ ಆಗಿದ ತಕ್ಷಣ 4ನೇ ಪಿಕ್ಚರ್ ಬರ್ಬೋದು. ಅವಾಗ ನಮ್ಗೊಂದು ಫ್ರೀ ಇದು ಇರ್ಬೋದು, ನಮ್ಮ ಇಂಡಸ್ಟ್ರಿಯಲ್ಲೂ ಒಂದು ಮಾತುಗಳು ಬರ್ಬೋದು, ಒಳ್ಳೆ ಕಂಟೆಂಟ್ ಪಿಕ್ಚರ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು, ಮಾತಾಡ್ಬೋದು. ಸೊ ಅದಕ್ಕೆ ನಾವು ಪ್ರಯತ್ನಗಳನ್ನ ನಾವು ಪಡ್ತಾ ಇರ್ಬೇಕು ಅಷ್ಟೇ. ಪ್ರಯತ್ನಗಳು ಪಡ್ತಾ ಇದ್ರೆ ಒಂದ್ಸರಿ ಗೆಲುವು ಬಂದೇ ಬರುತ್ತೆ. ಪ್ರಯತ್ನ ಪಡದೆ ನಮ್ಗೆ ಹಿಂಗೆ ಆಗ್ತಿದೆ ಹಂಗಾಗ್ತಿದೆ ಅಂತ ಹೇಳಿದ್ರೆ ಹಿಂಗೆ ಕುತ್ಕೊಂಡೇ ಇರ್ಬೇಕು ನಾವು. ಎಕ್ಸಾಂಪಲ್ ಇವಾಗ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಲಕ್ಕಿಲಿ ಅವ್ರ ಗುಡ್ ಲಕ್ ಬ್ಯಾಡ್ ಲಕ್ ಗೊತ್ತಿಲ್ಲ, ಗುಡ್ ಲಕ್ ಈಗ ಜನನಾಯಕನ್ ಬಂದಿದ್ರೆ ಆ ಸಿನಿಮಾ ಕಿತ್ ಬಿಸಾಕ್ಬಿಟ್ಟಿರೋದು. ಈಗ ಆ ಸಿನಿಮಾ ಹೊಡ್ತಾ ಇರೋದಕ್ಕೆ ಇವತ್ತು ಸಹ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ ಸಿನಿಮಾ.
ಅಲ್ವಾ ಅದು ಒಳ್ಳೆ ಕಂಟೆಂಟ್ ಆಗಿರುತ್ತೆ ಸಿನಿಮಾ ಹೋಗ್ತಾರೆ ಆ ತರ ಹೊಸ ಪ್ರಯತ್ನ ಪಡೋರಿಗೆ ನಮ್ಗೆ ಯಾವ್ದೋ ಒಂದು ಬ್ಯಾಕ್ ಸೈಡ್ ಸಪೋರ್ಟ್ ಆದ್ರೆ ಒಂದು ಏನೋ ಒಂದು ಸಿನಿಮಾಗಳಿಗೆ ಒಂದು ಅವಕಾಶಗಳು ಸಿಗ್ತದೆ, ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಆಕ್ಚುಲಿ ಆ ಒಂದು ಟೈಟ್ಲಲ್ಲಿ ಎಷ್ಟು ಪರಿಪೂರ್ಣವಾಗಿದೆ ಲೆಕ್ಕ ಹಾಕೊಳ್ಳಿ. ಹೌದು, ಚೆನ್ನಾಗಿದೆ. ಮತ್ತೆ ಅಂತ ಸಿನಿಮಾ ನಾವು ಬೆಳೆಸಿರೋ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ವೇಸ್ಟ್ ಅಲ್ವಾ ನಮ್ಗೆ? ಅಲ್ಲ ಅದೇ ಸಿಂಪಲ್. ಇವಾಗ ನೋಡಿ ಆ ಪಿಕ್ಚರ್ ಓಡ್ತಾ ಇದೆ ಅಂತ ಹೇಳಿದಾಗ್ಲೇ ಅದರಿಂದ ಇನ್ಸ್ಪೈರ್ ಆಗ್ಬಿಟ್ಟು 4 ಪ್ರೊಡ್ಯೂಸರ್ ಬರ್ಬೋದು, 100%. ಇನ್ನೊಂದು 4 ಜನ ಡೈರೆಕ್ಟರ್ ಬರ್ಬೋದು. ಸೊ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 4 ಜನ ಆಡಿಯನ್ಸ್ ಎಕ್ಸ್ಟ್ರಾ ಆಗ್ಬೋದು. ಸೊ ನಮ್ಮ ಹತ್ರ ಇರೋ ಆಡಿಯನ್ಸ್ ಅಷ್ಟೇ, ಒಂದೇ ಗ್ರೂಪ್ ಇರೋದು. ಪಿಕ್ಚರ್ ಚೆನ್ನಾಗಿದ್ರೆ ಮಾತ್ರ ಎಕ್ಸ್ಟ್ರಾ ಇರೋರು ಬರ್ತಾರೆ, ಪಿಕ್ಚರ್ ನೋಡೋರು ನೋಡೇ ನೋಡ್ತಾರೆ, ಎಂತ ಪಿಕ್ಚರ್ ನೋಡ್ತಾರೆ. ಒಳ್ಳೆ ಪಿಕ್ಚರ್ಗಳನ್ನ 4 ಜನ ಎಕ್ಸ್ಟ್ರಾ ಬಂದು ನೋಡ್ತಾರೆ, ಅಷ್ಟೇ ವ್ಯತ್ಯಾಸ. ಟೀಸರ್ ನಲ್ಲಿ ಕೂಡ ಅಷ್ಟೇ ಸರ್, ತಾವು ಪ್ಲೇಸ್ ಮಾಡಿರುವಂತ ಎಲಿಮೆಂಟ್ಸ್ ಗಳೆಲ್ಲ ತುಂಬಾ ವಾವ್ ಅನ್ಸುತ್ತೆ. ಇವಾಗ ಯಾರೇ ಒಂದು ಸತಿ ನೋಡಿದ್ರು ಕೂಡ ಜಾಸ್ತಿ ಆಕ್ಚುಲಿ ಬಿಟ್ಕೊಟ್ಟಿಲ್ಲ ನೀವು, ಎಲ್ಲೇ ನೋಡಿದ್ರು ಕೂಡ ತುಂಬಾ ಈ ಸಿನಿಮಾ ಗೆಲ್ಲೋದ್ರಲ್ಲಿ ಎಲ್ಲ ಅಂಶಗಳು ಇದೆ ಅಂತ ನಮ್ಗೆ ಅನ್ಸುತ್ತೆ. ಆ ಕಾಗೆ ಆಗಿರ್ಬೋದು, ಮತ್ತೆ ಆ ಬಂದೂಕ್ ಆಗಿರ್ಬೋದು, ಮತ್ತೆ ಚೇಳು, ಇದನ್ನೆಲ್ಲ ಪ್ರತಿಯೊಂದಕ್ಕೂ ಡೀಟೇಲಿಂಗ್ ಆಗಿದೆ, ಕಥೆಗೆ ಒಂಥರ ಆಪ್ಟ್ ಆಗಿದೆ. ಪ್ಲೇಸ್ ಡೈರೆಕ್ಟರ್ಸ್ ವಿಷನ್ ಅಂತ ಅನ್ಸುತ್ತೆ ಸರ್. ಹೌದು, ಅದು ಅದೇನಂದ್ರೆ ಎಲ್ಲದಕ್ಕೂ ಒಂದು ಕನೆಕ್ಟಿವಿಟಿ ಇದೆ, ಯಾವ್ದು ಸುಮ್ಮನೆ ಇಲ್ಲ ಅಲ್ಲಿ. ಪ್ರತಿ ಶಾಟ್ಗೂ ಒಂದು ಕನೆಕ್ಟಿವಿಟಿ ಇದೆ. ಆ ಚೇಳು ಏನಕ್ಕೆ ಬರ್ತಾ ಇದೆ, ಗನ್ ಫೈರ್ ಏನಕ್ಕಾಯ್ತು, ನೀವ್ ಹೇಳಿದ್ರಲ್ಲ ಬಟ್ಟೆ ರೆಡ್ ಕಲರ್ ಏನ್ ಕಟ್ತಾ ಇದಾರೆ ಅಲ್ಲಿ. ಓಕೆ, ಪ್ರತಿಯೊಂದು ಅಷ್ಟೇ. ಇವಾಗ ಹೆಣ್ಮಕ್ಳನ್ನ ಯಾಕೆ ಹೆಣ್ಮಕ್ಳನ್ನ ಯಾಕೆ ಕಿಡ್ನಾಪ್ ಮಾಡ್ಬೇಕು. ಸೊ ಕತೆ ಒಳಗೆ ಎಲ್ಲದಕ್ಕೂ ಒಂದು ಉತ್ತರ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಕಥೆಯಲ್ಲಿ ಇರೋ ಅಂಶಗಳಂತ ನಾವು ತೋರಿಸ್ತಾ ಇದೀವಿ ಅಷ್ಟೇ, ಬಿಟ್ರೆ ಕಥೆನ ಎಲ್ಲೂ ಹೇಳಿಲ್ಲ. ಇದರಲ್ಲಿ ಇರೋ ಕಥೆಗಳು ನೀವು ಸಿನಿಮಾದ್ರಲ್ಲಿ ಬಂದ ಅಂಶಗಳು ಬಂದ್ರೆ ಕಥೆನ ಕನೆಕ್ಟ್ ಆಗ್ಬೋದು ಈಸಿಯಾಗಿ. ಆ ಸಿನಿಮಾದ್ರಲ್ಲಿ ಏನಿದೆಯೋ ಟೀಸರಲ್ಲಿ ಇದೆ. ನಾನು ಆಗ್ಲೇ ಅವರ ಕೆಲವೊಬ್ಬರನ್ನ ಮಾತಾಡ್ಸ್ಬೇಕಾದ್ರೆ ಅವರು ಆಕ್ಚುಲಿ ಒಂದು ಮಾತನ್ನು ಹೇಳಿದ್ರು, ಏನಕ್ಕಂದ್ರೆ ಯೂಶಲಿ ರಾಜ್ ಶೆಟ್ಟಿ ಈ ಇನ್ಸೆಲ್ಫ್ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್ ಅಂಡ್ ರೈಟರ್ ಆಲ್ಸೋ. ಬಿಕಾಸ್ ಇನ್ನೊಬ್ಬರ ನಿರ್ದೇಶನದಲ್ಲಿ ಅವರು ಆಕ್ಚುಲಿ ಕೆಲಸ ಮಾಡಬೇಕಾದ್ರೆ ಅವರ ಇನ್ಪುಟ್ಸ್ ಅನ್ನ ಅವರು ಕೊಡೋದಿಲ್ಲ. ಬಿಕಾಸ್ ಏನಂದ್ರೆ ಡೈರೆಕ್ಟರ್ ಅಂದ್ರೆ ಈ ಡೈರೆಕ್ಟರ್ ಸ್ಟೈಲ್ ಅನ್ನೋ ಆ ರೀತಿ ಅಂತ. ಸೊ ರಾಜ್ ಶೆಟ್ಟಿ ಬಗ್ಗೆ ಮಾತಾಡೋದಾದ್ರೆ ಬಟ್ ಈಸ್ ವೆರಿ ಫ್ರೆಂಡ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ನಾವು ಅವ್ರ ಫಸ್ಟ್ ಕಂಡೀಷನ್ ನಾವೇ ಹಾಕ್ಬಿಟ್ಟಿದ್ವಿ, ಸರ್ ನೀವು ನಿಮ್ಮ ಸಿನಿಮಾ ಅನ್ಕೊಂಡು ನೀವು ಕೆಲಸ ಮಾಡೋದು, ಹಂಗಿದ್ರೆ ನಾವೆಲ್ಲ ಜೊತೆಲಿ ಹೋಗೋಣ ಸರ್. ಇವ್ರು ಯಾರೋ ಒಬ್ರು ಕತೆ ತೊಗೊಂಬಂದಿದ್ದಾರೆ, ಇವ್ರೇನೋ ಡೈರೆಕ್ಟ್ ಮಾಡ್ತಾರೆ, ನಾನು ಯಾರೋ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದೀನಿ, ನಾನು ಸುಮ್ಮನೆ ಆ್ಯಕ್ಟ್ ಮಾಡೋಗ್ಬೇಕು, ಆ ಥರದ್ದು ಯಾವುದೂ ಇಲ್ಲ ಸರ್. ಎಲ್ಲ ಸೇರಿ ಒಂದು ಟೀಮ್ ವರ್ಕ್ ಅಂತ ಮಾಡೋಣ ಅನ್ನೋದಾದ್ರೆ ಖಂಡಿತ ಮುಂದೆ ಹೋಗೋಣ ಸರ್. ಏನೋ ತಪ್ಪಿತ್ತಾ ಹೇಳಿ ಸರ್, ನಿಮ್ಗೆ ಏನು ಚೇಂಜಸ್ ಬೇಕಾ ಹೇಳಿ, ಖಂಡಿತ ಅದರಲ್ಲಿ ಏನಿಲ್ಲ. ಸಿನಿಮಾ ಏನು ಬೇಕೋ ಸ್ಕ್ರೀನ್ ಪೇ ಕುತ್ಕೊಂಡು ವರ್ಕ್ ಮಾಡೋಣ ಅಂತೇಳಿ ನಿಜವಾಗ್ಲೂ ಅವರು ಲಿಟ್ರಲಿ ಒಂದು 2 ತಿಂಗಳು ಕೂತ್ಕೊಂಡು ಹೆಂಗುತ್ತೆ, ಅವರು 2 months ಅವರು ಕೂತ್ಕೊಂಡು ಸ್ಕ್ರಿಪ್ಟ್ಗೆಲ್ಲ ಕೂತ್ಕೊಂಡು ವರ್ಕ್ ಮಾಡಿ, ಆಮೇಲೆ ನಮ್ಮ ಡೈಲಾಗ್ ರೈಟರ್ನು ಕರ್ಕೊಂಡೋಗಿ ಸಪ್ರೇಟಾಗಿ ಗಾಂಧಿ ಕರ್ಕೊಂಡೋಗಿ ಒಂದು ಕಡೆ ಕುಂಡ್ರಿಸ್ಕೊಂಡು ಅವ್ರ ಹತ್ರ ಮಾತಾಡಿ ಡೈಲಾಗ್ ಯಾವ ರೀತಿ ಬೇಕು ಅಂತೆಲ್ಲ ಹೇಳಿಸ್ಕೊಂಡು ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದರದ್ದೆಲ್ಲ ಮತ್ಲಬ್ ವರ್ಡ್ಗಳ ಅರ್ಥ ಏನು ಅಂತ ಅವ್ರು ತಿಳ್ಕೊಂಡು ಪ್ರತಿಯೊಂದಕ್ಕೂ ಅವ್ರು ಇನ್ವಾಲ್ವ್ ಆಗಿ ಒಂದಷ್ಟು ಪ್ರೀತಿಯಿಂದನೇ ಕೆಲಸ ಮಾಡಿರೋದು ಆ್ಯಕ್ಚುಲಿ. ಅಂದರೆ ಅವ್ರಿಗೂ ಒಂದು ಚಾಲೆಂಜಿಂಗ್ ಅಲ್ವ, ಫಸ್ಟ್ ಟೈಮ್ ಇಸ್ ಕಾಪ್. ಆಮೇಲೆ ಅವರ ಒಂದು ಒರಿಜಿನಲ್ ಕರಾವಳಿ ಭಾಷೆ ಬಿಟ್ಟು ಒಂದು ಮಳವಳ್ಳಿ ಒಂದು ಸ್ಲ್ಯಾಂಗ್ ಯೂಸ್ ಮಾಡಿ ಮಾತಾಡ್ತಾ ಇರೋದು ಒಂದು ಅವ್ರಿಗೂ ಒಂದು ಚಾಲೆಂಜಿಂಗ್ ಆಗಿರೋಂಥ ಒಂದು ಸ್ಕ್ರಿಪ್ಟ್ ಇರೋದ್ರಿಂದ ಅವ್ರ ಇಂಪುಟ್ ತುಂಬಾ ಇದೆ. ವೆಂಕಟೇಶ್ ಅವರೇ, ಯಾವ ಪಾತ್ರ ಬರ ಮಾಡಿದ್ದೀರಾ ಸಿನಿಮಾದಲ್ಲಿ, ಸೈಲೆಂಟ್ ಆಗಿದ್ದೀರಾ? ರಾಜು ಶೆಟ್ಟಿ ಅವ್ರು ನಂಗೆ ತುಂಬಾ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಎದುರ್ಕೋತಾ ಇದ್ದೆ, ಎದುರುಗಡೆ ವೆಂಕಟೇಶ್ ಹಿಂಗೆ ಮಾಡಿ ಅಂತ ಅವರು ತುಂಬಾ ನಂಗೆ ಸಪೋರ್ಟ್ ಮಾಡಿ ತುಂಬ ಇದು ಮಾಡಿದ್ದಾರೆ. ಅದ್ರ ಜೊತೆ ನಮ್ಮ ಡೈರೆಕ್ಟ್ರು ನಮ್ಮ ರವಿ ವರ್ಮಾ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಫಿಲಮು. ಬಟ್ ಇವರು ನಮ್ಮೊಂದು ಸಪೋರ್ಟ್ ಮಾಡ್ತೀನಿ ಅಂತ ಅಂದಿದ್ರು, ಬಟ್ ಆದ್ರೆ ಸಪೋರ್ಟ್ ಮಾಡಿಲ್ಲ. ನಾನು ಆಕ್ಚುಲಿ ಕೋ ಪ್ರೊಡ್ಯೂಸರ್ ಇವರು ನಮ್ಮ ಪ್ರೊಡ್ಯೂಸರ್ಗೆ ನಾವು ಕಮಿಟ್ ಆಗಿರ್ತೀವಿ. ಏನಂತ ಕಮಿಟ್ ಆಗಿರ್ತೀವಿ, ಸರ್ ಈ ಥರ ನಮ್ಮ ಬಡ್ಜೆಟ್ ಹಿಂಗಿರುತ್ತೆ, ಈ ಬಡ್ಜೆಟಲ್ಲಿ ಮುಗಿಸ್ಬೇಕು. ಅವ್ರು ಒಂದು ಹೇಳ್ತಾರೆ, ಇಲ್ಲ ಕಣ ನನ್ನ ಹತ್ರ ಇರೋ ಬಡ್ಜೆಟ್ ಇದು, ಇನ್ನು ಹೆಂಗೆ ಮಾಡ್ತೀವಿ ನಾವು ಅವಾಗ ಮಾತ್ಕೊಡ್ತೀವಿ. ಕೋ ಪ್ರೊಡ್ಯೂಸರ್ ನಾನು ಯಾರೋ ಒಬ್ಬ ಕೋ ಪ್ರೊಡ್ಯೂಸರ್ ಕರ್ಕೊಂಡ್ಬರ್ತೀನಿ, ಏನೋ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಯ್ತಪ್ಪ ನಿನ್ನ ರಿಸ್ಕು ಅಂತಾರೆ. ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ನಾವು ಸ್ನೇಹಿತರಲ್ವಾ, ಮಾಸ್ಟರ್ಗೆ ಇವ್ರು ಸ್ನೇಹಿತರು, ಅವ್ರು ನನಗೂ ಸ್ನೇಹಿತರೆ. ನಾವು ಮಾತಾಡ್ತೀವಿ, ಸರ್ ಈ ಥರ ಇದೆ, ಒಂದು ವರ್ಕ್ ಮಾಡೋಣ, ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರು. ಅವ್ರು ಒಂದು ಅಮೌಂಟ್ ಒಂದು ನಂಬರ್ ಹೇಳಿದ್ರು, ಆ ನಂಬರ್ ಆಯ್ತು ನಾನು ರೆಡಿ ಮಾಡ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಹಂಗಂದಿದ ತಕ್ಷಣ ಏನು ನಮಗೆ ನಾವು ಬಂದ್ಬಿಟ್ಟು ಧೈರ್ಯವಾಗಿ ಹೇಳ್ತೀವಿ, ನೀವು ಮಾತ್ರ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿ. ಇವತ್ತಿಗೂ ಕೋ ಪ್ರೊಡ್ಯೂಸರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ. ಸರಿ, ಇವಾಗ ಇದು ಲೈವ್ ಆಗಿದೆ, ಹೇಳಿ ಸರ್. ಅದು ಅಮೌಂಟ್ ಬರಬೇಕು, ಈಗ ಬಂದಿಲ್ಲ, ಬಂದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದೇ ಮೀಡಿಯಾ ಆನ್ ಆಗಿದೆ, ಕ್ಯಾಮರಾ ಎರಡು ಓಡ್ತಾ ಇದೆ, ಅಮೌಂಟ್ ಬಂದಿಲ್ವಾ? ಇನ್ನ ಬರ್ಬೇಕು, ಗೌರ್ಮೆಂಟ್ ಇಂದ ಬಂದಿಲ್ಲ ದುಡ್ಡು. ಅಮೌಂಟ್ ಬಂದಿಲ್ಲ ನಿಮ್ಗೆ? ಗೌರ್ಮೆಂಟ್ ಇಂದ ಬಂದಿಲ್ಲ, ಅಮೌಂಟ್ ಬಂದಿಲ್ವಾ? ಬಂದಿದೆ, ಅರ್ಧ ಬಂದಿದೆ. ಸರಿ, ಯಾವ ಕಾಲಘಟ್ಟದ ಸಿನಿಮಾ ಇದು? ಯಾವ ಕಾಲಘಟ್ಟದ ಸಿನಿಮಾ?
ನೋಡಿರ್ತೀವಿ ಆ ಒಂದು ಫ್ರೇಮ್ ಎಲ್ಲ ಪ್ರತಿಯೊಂದರಲ್ಲೂ ನಿಮ್ಗೆ ಅನ್ಸುತ್ತೆ ಎಲ್ಲ ಬಂದ್ಬಿಟ್ಟು 99 ಒಳಗಡೆ ಇರುತ್ತೆ. ಓಕೆ. ಪ್ರತಿಯೊಬ್ಬರಿಗೂ ಕೂಡ ಸರ್ ಇವಾಗ ನಿಮ್ಗೆ ಆಗಿರ್ಬೋದು ಸರಿಗೆ ಆಗಿರ್ಬೋದು ಒಂದು ಅಂದ್ರೆ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪೋರ್ಷನ್ ತುಂಬಾ ಮನಸ್ಸಿಗೆ ಹತ್ರ ಆಗಿರುತ್ತೆ ಆ ಸೀನ್ ಅಂದ್ರೆ ಅವರು ತುಂಬಾ ದಿನಗಳಾಗಿರುತ್ತೆ ಅವ್ರಿಗೆ ಅದು ಮರೆಯೋದಕ್ಕೆ. ನಿಮ್ಗೆ ಅಂತದ್ದು ತುಂಬಾ ಮನಸ್ಸಿಗೆ ಹತ್ರ ಆಗಿರುವಂಥದ್ದು ಸೀನ್ಗಳು ಮೇಡಮ್ ಇವಾಗ ನಾವು ಪ್ರತಿ ಸೀನು ಹಂಗೆ ಮಾಡಿರ್ತೀವಿ, ನಮ್ಗೆಲ್ಲ ಇಷ್ಟ ಆಗ್ಬೇಕು ಅಂತಾನೆ ಮಾಡಿರ್ತೀವಿ. ಎಲ್ಲಾನು ಅಷ್ಟೇ, ಯಾವ್ದನ್ನು ಇವಾಗ ರೆಗ್ಯುಲರ್ ಆಗಿ ಶೂಟ್ ಮಾಡ್ಕೊಂಡ್ ಬಂದ್ಬಿಡೋಣ ಒಂದು ಇಟ್ಬಿಡೋಣ ಅಂತ ಯಾವ್ದನ್ನು ಮಾಡಿರಲ್ಲ. ಪ್ರತಿಯೊಂದು ಈ ಸಿನಿಮಾನೇ ನಮ್ಗೆ ಇವಾಗ ಒಂದು ಇಂಪಾರ್ಟೆಂಟ್, ನೀವು ಕೇಳಿದ ಕ್ವಶನ್ ಆನ್ಸರ್ ಇದು ಅದು ಆನ್ಸರ್ ಪ್ರತಿಯೊಂದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅದು ಬಂದ ಮೇಲೆ ನೋಡೋಣ ಹೆಂಗಿದೆ ಅಂತ ಹೇಳ್ಬೇಕು ಅಂತ. ಬಟ್ ನನಗೆ ಇದರಲ್ಲಿ ತುಂಬಾ ಆತರ ಇಂಪಾರ್ಟೆಂಟ್ ಅನ್ಸಿದೆ ಒಂದು ಬೈಕ್ ಚೇಸಿಂಗ್ ಇದೆ, ಫೈರ್ ಹಾಕೊಂಡು ಒಂದು ಚೇಸ್ ಮಾಡೋದು, ಗೋಸ್ಟ್ ರೈಡರ್ ತರ ಒಂದು ಚೇಸ್ ಮಾಡಿರೋದು ಒಂದಿದೆ. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್, ಇದೆರಡು ಒಂದು ಚಾಲೆಂಜಿಂಗ್ ಆದಂತ ಒಂದು ಸೀಕ್ವೆನ್ಸ್ ಅಂತ ಹೇಳುತ್ತೆ. ಸರ್ ತಮಗೆ ಒಂದು ಪ್ರಶ್ನೆ ನಾನು ಆಕ್ಚುಲಿ ಕೇಳಬೇಕು. ಇಲ್ಲಿ ನೀವು ನಮ್ಮ ಇಂಡಸ್ಟ್ರಿ ಜರ್ನಿ ನೋಡಿದಾಗ ನಿಮ್ಗೇನು ಅನ್ಸುತ್ತೆ, ಮತ್ತೆ ಇಲ್ಲಿನ ಕಷ್ಟ ನೋವು ಆರೋಪ ಅನ್ನೋದು ಬಂದಾಗ ಯಾರ ಜೊತೆಗೆ ನಿಲ್ಲಲ್ಲ ಅನ್ನೋದು ಮಾತು ನಿಜಾನ ಸುಳ್ಳು? ನಾನು ನಿಲ್ಲಲ್ಲ ಅಂತ ಅಲ್ಲ ನೀವಲ್ಲ ಸರ್, ಇವಾಗ ಇನ್ನೊಬ್ರು ಕಷ್ಟ ಅಥವಾ ಆರೋಪ ಅಂತ ಬಂದಾಗ ಯಾರು ಜೊತೆನಲ್ಲಿ ನಿಲ್ಲಲ್ಲ ಅನ್ನೋ ಮಾತು ನಿಜಾನ ಅಥವಾ ಸುಳ್ಳ? ಯಾವ ವಿಷಯದ ಬಗ್ಗೆ ಅಂತ ಯಾವ ವಿಷಯದ ಬಗ್ಗೆ ಅಲ್ಲ, ಅವ್ರು ಹೇಳ್ತಾರದು ಒಂದು ಜನರಲ್ ಒಂದು ಪಿಕ್ಚರ್ ಮಾಡ್ತಾ ಇದೀರಾ, ನಿಮ್ ಪ್ರೊಡಕ್ಷನ್ ಮಾಡ್ತಾ ಇದೀರಾ, ನಿಮ್ಗೆ ಸಪೋರ್ಟ್ ಮಾಡಕ್ ಬೇರೆಯವ್ರು ಬರ್ತಾ ಇಲ್ವಲ್ಲ ಅನ್ನೋದಂದ್ರೆ ಅಂದ್ರೆ ಈ ತರ ಮಾತಿದೆ ಬೇರೆ ಪಿಕ್ಚರ್ಗಳು. ನಮ್ಮ ಪಿಕ್ಚರ್ 100%. ಬಟ್ ಅದು ನಿಜಾಮ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಹೆಂಗೆ ಆನ್ಸರ್ ಕೊಡೋದೇ ಗೊತ್ತಿಲ್ಲ. ಹೇಳಿದ್ರೆ ನಾನು ಇವಾಗ ಏನಾದ್ರು ಹೇಳೋದು ಅದು ಕಂಡು ವರ್ಷ ಆಗ್ಬೋದು ಏನೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಇವಾಗ ಏನಮ್ಮ, ಇವಾಗ ನನ್ನ ಮನೆ ಮಗು ನನಗೆ ಮುದ್ದು ಅನ್ನಂಗೆ ನಾನು ಏನೇ ಸಿನಿಮಾ ತೆಗೆದ್ರು ಏನೇ ಮಾಡಿದ್ರು ಆ ನೋವು ಏನೇ ಇದ್ರು ಎಲ್ಲ ನನಗೆ ಸೇರಿರೋದು. ಯಾರೇ ಸಪೋರ್ಟ್ ಒಂದು ಇದು ಹೇಳ್ಬೋದು, ಓಕೆ ಬಿಡೋ ಒಂದು ತಲೆ ಕೆಡ್ಸ್ಕೊಬೇಡ, ನೆಕ್ಸ್ಟ್ ಪಿಕ್ಚರ್ ಬಂದಾಗ ಏನೋ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡೋದು ಬೇರೆ ಯಾರೇ ಆಗ್ಬೋದು. ಬಟ್ ಅವ್ರವ್ರ ವರ್ಗದ ಫ್ರೆಂಡ್ಸ್ಗಳು ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಟ್ಕೊಡಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಸಿನಿಮಾ ರಂಗದೊಳಗಡೆ ಅವ್ರ ರಿಲೇಷನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದಂತೂ ನಿಜ. ಯಾಕಂದ್ರೆ ನಾವು ಇವಾಗ ಗುಡ್ ಟಚ್ ಅಲ್ಲಿ ಇದ್ರೆ ಖಂಡಿತ ಅವ್ರು ಬಂದು ನಮಗೆ ಒಳ್ಳೆ ವಿಶ್ವಾಸ ಮಾಡೇ ಮಾಡಿದ್ರು. ಇವಾಗ ಎಕ್ಸಾಂಪಲ್ ನನಗೆ ಪ್ರೇಮ್ ಸರ್ ಬಂದು ಸಪೋರ್ಟ್ ಮಾಡಿದ್ರೆ ನಾನು ಇಲ್ಲಿ ಗಂಟ ಬಂದಿರೋದು. ಇವಾಗ KVN ಸರ್ ಮತ್ತು ಸುಪ್ರೀತ್ ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ಈ ಸಿನಿಮಾ ಇಲ್ಲಿ ಗಂಟ ನಾನು ಬಂದಿರೋದು. ಇವಾಗ ಮೇನ್ ಸಿನಿಮಾದವ್ರೆ ಅವ್ರು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲಿ ಗಂಟ ಬರ್ತೀನಿ. ತಿರ್ಗಿ ಅದಾದ್ಮೇಲೆ ಇವಾಗ ಎಂಟೈರ್ ಮೀಡಿಯಾ ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ರೆ ಈ ಸಿನಿಮಾ ಅಲ್ಲಿ ಗಂಟ ಹೋಗಿ ಬರಲ್ಲ ಅಂತ ಅದು ಹೆಂಗೆ ಹೇಳಕ್ಕಾಗುತ್ತೆ? ನಿಮ್ಗಳೆಲ್ಲ ಸಪೋರ್ಟ್ ಇರಲೇಬೇಕಲ್ಲ. ಇವಾಗ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ತಾನೇ ನಮ್ಮ ಸಿನಿಮಾ ಅಲ್ಲಿ ಗಂಟ ಪ್ರಮೋಷನ್ ಆಗುತ್ತೆ. ಬರಲ್ಲ ಅಂತ ಯಾವ ಬಾಯಿಂದ ನಾವು ಹೇಳಕ್ಕಾಗುತ್ತೆ? ನನಗೆ ಪ್ರೇಮ್ ಸರ್ ಬಂದಿಲ್ಲ ಅಥವಾ KVN ಅವರು ಸುಪ್ರೀತ್ ಅವ್ರು ಬಂದಿಲ್ಲ ಅಂತಂದ್ರೆ ಎಲ್ಲಿಂದ ಆಗಿರೋದು? ನಾನು ಮತ್ತೆ ಸೈಕಲ್ ಹೊಡ್ಕೊಂಡು ವೆಯ್ಟ್ ಮಾಡ್ಬೇಕು. ಇವರೆಲ್ಲ ಸಪೋರ್ಟ್ ಸಿನಿಮಾದವ್ರೆ ತಾನೆ ಇವರೆಲ್ಲ, ಖಂಡಿತ ಇದೆ. ರಕ್ಕಸಪುರದೊಳ್ಳೆ ಸಿನಿಮಾವನ್ನ ನೋಡಿ ಪ್ರೇಕ್ಷಕರು ಹೊರಗಡೆ ಬಂದಾಗ ಯಾವ ಭಾವನೆಯೊಂದಿಗೆ ಬರಬೇಕು ಅಂತ ನೀವು ಬಯಸ್ತಾ? ಏನಿಲ್ಲಮ್ಮ, ಯಾವುದೇ ತರದ ಭಾವನೆ ಇಲ್ಲ, ಯಾವುದೇ ತರದ ತಿದ್ದುಕೊಳ್ಳೋದು ಆ ಥರದ್ದೆಲ್ಲ ಏನಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡ್ತೀನಿ. ಒಬ್ಬ ಆಡಿಯನ್ಸು ತುಂಬಾ ಒಂದು ಟೆನ್ಷನ್ ಅಲ್ಲಿ ಇರ್ತಾನೆ, ಅಥವಾ ಲೈಫ್ ಟ್ರಾವೆಲ್ ಅಲ್ಲಿ ಅಥವಾ ಕೆಲಸದಲ್ಲೋ ಅವ್ನ ಫ್ಯಾಮಿಲಿಲೋ ಏನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಸಿನಿಮಾಗೆ ಹೋದಾಗ ಅಟ್ಲೀಸ್ಟ್ ಕೂತ್ಕೊಂಡ್ರೆ ಒಂದು 2 ಅವರ್ ಅವ್ರಿಗೆ ಯಾವುದೇ ಥರದ ಟೆನ್ಷನ್ ಇಲ್ದಿರ ಸಿನಿಮಾದಲ್ಲಿ ಪ್ರತಿ ಫ್ರೇಮ್ ಕ್ಯೂರಿಯಾಸಿಟಿ ಕೊಟ್ಟು ಅವ್ರ ಮೈಂಡ್ ರಿಫ್ರೆಶ್ ಆಗುತ್ತೆ. ಆರಾಮಾಗಿ ಬರ್ಬೋದು. 2 ಅವರ್ ಸ್ಪೆಂಡ್ ಮಾಡಿ ಒಂದು ಫುಲ್ ಪಾಪ್ಕಾರ್ನ್ ತಿನ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಬರೋ ಅಂತ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ್ದು ಡೈರೆಕ್ಟರ್ ಕಡೆಯಿಂದ ಕೇಳಿ. ಒಂದು ರ್ಯಾಪಿಡ್ ಫೈರ್ ಇದೆ ಸರ್, ಕ್ವಿಕ್ ಆಗಿ ಒಂದು 10 ಪ್ರಶ್ನೆ ರ್ಯಾಪಿಡ್ ಫೈರ್. ಅಲ್ಲ ಇವ್ರಿಗೆ ಕೇಳ್ಬಿಡಿ ಅದು. ನೀವು ಹೇಳ್ಬಿಡಿ. ನಂದು ಅಷ್ಟೇ, ಸಿನಿಮಾನ ಎಂಟರ್ಟೈನ್ಮೆಂಟ್. ಜನ ಬರ್ತಾರದೇ 2 ಅವರ್ ಥಿಯೇಟರ್ ಬರ್ತಾರೆ ಅಂದ್ರೆ ಆ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ಅಂತಾನೆ ಬರೋದು. ಅವ್ನಿಗೆ 1000 ಟೆನ್ಷನ್ ಇರ್ತದೆ, ಥಿಯೇಟರ್ ಬಂದು ಕುತ್ಕೊಂಡು ಅವ್ನಿಗೆ ಇನ್ನೊಂದು ಟೆನ್ಷನ್ ಕೊಟ್ಬಿಟ್ಟು ಕಳ್ಸಬಾರ್ದು. ಸೊ ಆ ಒಂದು ವಿಷಯ ಇದರಲ್ಲಿ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಒಂದು ವಿಷಯ ಇದೆ, ಅವ್ನಿಗೊಂದು ರಿಫ್ರೆಶ್ ಮೈಂಡ್ ಆದಷ್ಟು ವಿಷಯಗಳಿದೆ. ಆಚೆ ಬರ್ಬೇಕಾದ್ರೆ ನನ್ನ ಪ್ರಕಾರ ಅವ್ನು ಖುಷಿಯಾಗಿ ಬರ್ತಾನೆ. ಅವ್ರ ಬಗ್ಗೆ ಗೊತ್ತಿಲ್ಲ. ಇವ್ರು ಆಕ್ಚುಲಿ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಇವರು ವೆಂಕಟೇಶ್ ಅಂದ್ಬಿಟ್ಟು ನನ್ನ ಚಡ್ಡಿ ದೋಸ್ತು, ಬಟ್ ಜೊತೆಲೆ ನಿಂತಿದ್ರೆ ಫ್ಯಾಮಿಲಿ ಫ್ರೆಂಡ್, ಒನ್ ಆಫ್ ದ ಫ್ಯಾಮಿಲಿ ಫ್ರೆಂಡ್. ಇನ್ನು ಏನಂತಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಒಂದು ತುಂಬಾ ಮುಖ್ಯವಾದಂತ ಒಂದು ಪಾತ್ರ ಮಾಡಿದ್ರು. ಇದಕ್ಕೂ ಮುಂಚೆ ರುಸ್ತುಮಲ್ ಮಾಡಿದ್ರು. ಅವತ್ತಿನ ಸ್ವಲ್ಪ ಜಾಸ್ತಿ ನಾನ್ ವೆಜ್ ತಿನ್ಬಿಟ್ಟಿದ್ರು, ಅದಕ್ಕೆ ಫ್ರೇಮಲ್ಲಿ ನಿದ್ದೆ ಮಾಡ್ತಾ ಇದ್ರು. ಸರ್ ನಿಮ್ಗೆ ರಾಜ್ಬಿ ಶೆಟ್ಟಿ ಅವ್ರು ಬಿಟ್ಟು ಬೇರೆ ಸಿನಿಮಾದಲ್ಲಿ ಯಾವ ಪಾತ್ರ ತುಂಬಾ ಮನಸ್ಸಿಗೆ ಅಂದ್ರೆ ಕನೆಕ್ಟ್ ಆಯ್ತು ಅಂತ? ಮಗು ಕ್ಯಾರೆಕ್ಟರ್ ತುಂಬಾ. ನಿಮ್ಗೆ ಸರ್ ಕೊನೆಗೊಂದು ಬರುತ್ತಲ್ಲ, ಅದು ತುಂಬಾ ವಾಯ್ಸ್ ಕೇಳಿಸುತ್ತೆ. ಅದು ರಕ್ಕಸಪುರದೊಳ್ ಇದು ಮೂಡ್ ಹೆವಿನಾ ಅಥವಾ ರಾನಾ? ಇವ್ರು ಹೇಳ್ಬೇಕಾ ನಾನು ಹೇಳ್ಬೇಕಾ? 3 ಜನ ಹೇಳಿ ಸರ್. ಇಟ್ಸ್ ರಾ. ಓಕೆ. ಈ ಸಿನಿಮಾ ನೋಡಿದ್ರೆ ಮೊದ್ಲಿಗೆ ಬರುವ ಭಾವನೆ ಯಾವುದು? ಟೈಮ್ ಥ್ರಿಲ್ಲರ್, ಹೊಸ ಪ್ರಯತ್ನ ಕನ್ನಡದಲ್ಲಿ.
ಟೀಸರ್ ಫಿಯರ್ ಕೊಡುತ್ತಾ ಅಥವಾ ಕ್ಯೂರಿಯಾಸಿಟಿ ಕೊಡುತ್ತಾ? ಕ್ಯೂರಿಯಾಸಿಟಿ. ಓಕೆ. ಸಾಂಗ್ಸ್ ಮೂಡನ್ನು ಬಿಲ್ಡ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಓಕೆ. ಸೈಲೆನ್ಸ್ ಇಲ್ಲಿ ಪವರಾ? ಕ್ಯಾರೆಕ್ಟರ್ಸ್ ಸೇಫಾ ಅಥವಾ ಅನ್ಪ್ರಿಡಿಕ್ಟೇಬಲ್? ಎಲ್ಲ ಅನ್ಪ್ರಿಡಿಕ್ಟಬಲ್. ಓಕೆ. ಈ ಫಿಲ್ಮ್ ಸ್ಲೋ ಬರ್ನ ಅಥವಾ ಸಡನ್ ಇಂಪ್ಯಾಕ್ಟ್? ಸ್ಲೋಗೆ ಪಿಕಪ್ ಸ್ಲೋನೇ ಎಲ್ಲ ಕನೆಕ್ಟ್ ಆಗುತ್ತೆ. ಸ್ಲೋನೆ. ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗಲ್ಲ. ಎಲ್ಲ ಒಂದೊಂದೇ ಅರ್ಥ ಮಾಡ್ಕೋಬೇಕು. ಒನ್ ವರ್ಡ್ ನಲ್ಲಿ ಹೇಳ್ಬೇಕು, ರಕ್ಕಸಪುರದೊಳ್ ವರ್ಲ್ಡ್. ರಕ್ಕಸಪುರದಲ್ಲಿ ವರ್ಲ್ಡ್ ಒನ್ ವರ್ಡ್ ಅಲ್ಲಿ ಒನ್ ವರ್ಡ್ ಅಲ್ಲಿ ರಕ್ಕಸಪುರದಲ್ಲಿ ವರ್ಲ್ಡ್ ಅಂದ್ರೆ ಒಂದು ಆನ್ಸರ್ ಇದೆ, ಅದನ್ನ ಈಗ ಹೇಳ್ಬಾರ್ದು ನಾನು. ಓಕೆ. ಈಗ ಸದ್ಯಕ್ಕೆ ರಕ್ಕಸಪುರ ವರ್ಲ್ಡ್ ಅಂದ್ರೆ ರಾಜಭಿಷೇಕ್. ರಾಜ್ಭೂಷ್. ಸೂಪರ್. ಆಮೇಲೆ ಈ ಫಿಲಮ್ ಥಿಯೇಟರ್ ವಾಚಾ OTT ವಾಚಾ? ಥಿಯೇಟರ್. ಓಕೆ. ಎಮೋಷನ್ ಸ್ಟ್ರಾಂಗರ ಅಥವಾ ಕಾನ್ಫ್ಲಿಕ್ಟ್ ಸ್ಟ್ರಾಂಗರ? ಸ್ಟ್ರಾಂಗರ್. ಎಮೋಷನ್ ಸ್ಟ್ರಾಂಗ್ ಇರುತ್ತೆ. Emotion ಕಾನ್ಫ್ಲಿಕ್ಟ್ ಸಿನಿಮಾದಲ್ಲಿ ಇದೆ. ಓಕೆ. ಆಡಿಯನ್ಸ್ ಕಂಫರ್ಟಬಲ್ ಆಗ್ತಾರಾ? 100%. ಓಕೆ ಸರ್. ಫುಲ್ ಜೋಶಲ್ಲಿದ್ದಾರೆ. ಯಾವಾಗ ಕೊಡ್ತೀಯಪ್ಪ? ಆಮೇಲೆ ಕೇಳಿ ಮನೆ ಹೇಳಿ ಸರ್. ಸರ್ ಎಂಡ್ ಫೀಲಿಂಗು ಹೆವಿನಾ ಹೋಪ್ಫುಲ್ಲಾ? ಮೇಡಮ್ ಹೋಪ್ಫುಲ್ ಹೆವಿ ಅಂತ ಹೇಳಕ್ಕಾಗಲ್ಲ. ನಾವು ಹೇಳ್ಕೊಂಡು ಆಮೇಲೆ ಆಡಿಯನ್ಸ್ ಏನಾರು ಅನ್ಕೊಂಡು ಇವ್ನು ಅವತ್ತು ಹೆವಿ ಅಂದಕ್ಕಣೋ ಇವ್ನು ಹಿಂಗಂತದೆ. ಹೆವಿ ಮಾಸ್ಟರ್ ನಮ್ಮ ಪ್ರೊಡ್ಯೂಸರ್ದು ಸ್ಟ್ರಾಂಗ್ ಆಗಿದ್ದಾರೆ, ಹೆವಿ. ನಾನು ನಂಬಿಕೆ ಇದೆ ಚೆನ್ನಾಗಿ ಬರುತ್ತೆ ಅಂತ. ಹೆವಿ ತಾನೇ ಅದು. ಅವ್ರು 2 ಕ್ವಶನ್ ಆನ್ಸರ್ ಕೇಳಿದ್ರು, ಯಾಕೆ ನಾನು ಸಮಾಧಾನವಾಗಿ ಹೇಳ್ಬೋದು. ನೀನಾಗ ಸಮಾಧಾನವಾಗಿ ಅಲ್ಲ, ಹೇಳ್ತೀನಿ, ನನ್ಗೆ ಅನ್ಸಿದ್ದು ಕಾನ್ಫಿಡೆಂಟ್ ಆಗಿ ಹೇಳು. ಹೆವಿ ನಾನು ಹೋಪ್ಫುಲಿ ಅಂದ್ರೆ ಹಾಗೆ ಆಗುತ್ತೆ. ಸರ್ ಇವಾಗ ನಿಮಗೆ ಪ್ರಶ್ನೆ. ನನಗೊಬ್ಬಂಗ ಈ ಸಿನಿಮಾ ರಿಸ್ಕಿ ಚಾಯ್ಸಾ ಸೇಫ್ ಚಾಯ್ಸಾ? ನೋ ರಿಸ್ಕಿ ನೋ ಸೇಫ್. ಇಟ್ಸ್ ಒಂದು ಪ್ಯಾಷನಲ್ಲಿ ಸಿನಿಮಾ ಮಾಡಿರೋದು. ಪ್ಯಾಷನ್. ವಂಡರ್ಫುಲ್ ಸರ್. ಇವಾಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಅಲ್ವಾ ಈ ಸಿನಿಮಾಗೆ? ಹೌದು. ಓಕೆ ಸರ್. ಎಮೋಷನ್ ಸ್ಟ್ರಾಂಗ್ ಅಥವಾ ಸ್ಟೋರಿ ಸ್ಟ್ರಾಂಗ್? ಎರಡೂ ಇದೆ ಇದರಲ್ಲಿ. ಓಕೆ. ಫೈನಲಿ ರಕ್ಕಸಪುರದೊಳ್ ಮೆಮೊರಿನಾ ಮೆಸೇಜಾ? ಮೆಮೊರಿ ಮೆಮೊರಿ. ಸೂಪರ್. ಮೆಸೇಜ್ ಏನಿಲ್ಲ, ಮೆಸೇಜ್ ಯಾರು ಕೊಡೋಷ್ಟು ನಾವು ದೊಡ್ಡ ಇಟ್ಸ್ ಒನ್ ಮೆಮೊರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫೆಬ್ರವರಿ 6ಕ್ಕೆ ಬರ್ತಾ ಇದ್ದೀರಾ. ಸಿನಿಮಾ ಗೆಲ್ಲೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತದೆ. ಸೊ ಗೆದ್ದು ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇರಿ ಸರ್. ತಾವು ಅಷ್ಟೇ ತಮ್ಮ ನಿರ್ದೇಶನದಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೊ ಮಚ್.